7 ವರ್ಷ ಆದರೂ ಶಾಲಾ ಕಟ್ಟಡಕ್ಕೆ ಉದ್ಘಾಟನೆಯ ಭಾಗ್ಯವೇ ಇಲ್ಲ. ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣವಾಗಿ ಬರೋಬ್ಬರಿ 7 ವರ್ಷ ಆದರೂ ಕೂಡ ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು. ನೋಡಿ, 7 ವರ್ಷ ಆಗಿದೆ ಶಾಲಾ ಕಟ್ಟಡವನ್ನ ತಯಾರು ಮಾಡಿ, ಬಟ್ ಇನ್ನೂ ಕೂಡ ಉದ್ಘಾಟನೆಯನ್ನೇ ಮಾಡಿಲ್ಲ. ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣವಾಗಿ 7 ವರ್ಷ ಆಗಿದೆ, ಕಣ್ಮುಚ್ಚಿ ಕುಳಿತುಬಿಟ್ಟಿದ್ದಾರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು. ವಿಜಯನಗರ ಜಿಲ್ಲೆಯ ಲೋಕಪ್ಪನಹೊಲ ಗ್ರಾಮದಲ್ಲಿರುವಂತಹ ಶಾಲೆ ಇದು. ಪೇಂಟ್ ಹೋಗಿ ಹಳೆ ಭೂತ ಬಂಗ್ಲೆ ಅಂತಾಗಿದೆ ಶಾಲೆ. 7 ವರ್ಷ ಬಿಟ್ಟರೆ ಮತ್ತೇನಾಗತ್ರಿ? ಶಾಲೆ ಡೋರು, ಕಿಟಕಿ, ಕಬ್ಬಿಣ ತುಕ್ಕು ಹಿಡಿತಾ ಇದೆ. ಇನ್ನು ರಾತ್ರಿ ಆದರೆ ಕುಡುಕರಿಗೆ ಇದು ಓಪನ್ ಬಾರ್ ಆಗಿರುತ್ತೆ. ಇಸ್ಪೀಟ್ ಅಡ್ಡವಾಗ್ತಿದೆ. ಆದಷ್ಟು ಬೇಗ ಶಾಲೆಯನ್ನ ಸ್ಥಳಾಂತರ ಮಾಡಬೇಕಂತ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ. ಇಲ್ದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗ್ರಾಮಸ್ಥರಿಂದ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ಮೊದಲೇ ಸರ್ಕಾರಿ ಶಾಲೆಗಳ ಬಗ್ಗೆ ಯಾರಿಗೂ ಕೂಡ ಗಮನ ಇಲ್ಲ. ಸರ್ಕಾರಿ ಶಾಲೆ ಅಂತಂದರೆ ಬಹು ನಿರ್ಲಕ್ಷ್ಯ ಆಗೋದು. ಬಟ್ 7 ವರ್ಷ ಆಗಿದೆ ಸುಸಜ್ಜಿತ ಕಟ್ಟಡವನ್ನು ಕಟ್ಟಿ, ಆದರೂ ಕೂಡ ಸ್ಥಳಾಂತರ ಮಾಡಿಲ್ಲ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ಇದೊಂಥರ ಈ ಥರ ಪಾಳು ಬಿದ್ದುಬಿಟ್ರೆ ಈ ಕುಡುಕರಿಗೆ ಮತ್ತು ಇಸ್ಪೇಟ್ ಆಡೋರಿಗೆ ಅಡ್ಡೆಯಾಗಿ ಬದಲಾಗ್ತಾ ಇದೆ ಇದು. ಸೊ ಆದಷ್ಟು ಬೇಗ ಶಾಲೆಯನ್ನು ಸ್ಥಳಾಂತರ ಮಾಡಬೇಕು, ಇಲ್ದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಗ್ರಾಮಸ್ಥರು. ಇವತ್ತು ಏನಾಗಿದ್ದಪ್ಪ ಅಂತ ಹೇಳಿದ್ರೆ, 7 ವರ್ಷದಿಂದ ಈ ಬಿಲ್ಡಿಂಗ್ಗಳು ಒಂದೆರಡು ಸ್ಟಾರ್ಟಿಂಗ್ ಆಗಿದ್ದು, ಆಮೇಲೆ ರೀಸೆಂಟಾಗಿ ಒಂದು 4 ವರ್ಷದಿಂದ ಒಂದೆರಡು ಬಿಲ್ಡಿಂಗ್ ಆಗಿದ್ದಾವೆ. ಇದೇನಾಗಿದ್ದಪ್ಪ ಅಂತ ಹೇಳಿದ್ರೆ, ಶಾಲೆ ಮಕ್ಕಳಿಗೆ ಯೂಸ್ ಆಗೋದಕ್ಕಿಂತ ಇಲ್ಲಿ ಇಸ್ಪೋರ್ಟ್ ಆಡೋರಿಗೆ, ಅನೈತಿಕ ಚಟುವಟಿಕೆ ಮಾಡೋರಿಗೆ, ಕುಡಿಯೋರಿಗೆ ಆ ಥರ ಒಂದು ನಿರ್ಮಾಣ ಆಗೈತೆ ಈ ಶಾಲೆ. ಇಲ್ಲಿವರೆಗಾದರೂ ಯಾವ ಶಾಸಕರಾಗಲಿ, ಯಾವ ಅಧಿಕಾರಿಗಳಾಗಲಿ ಎಷ್ಟೋ ಬಾರಿ ನಾವು ಮನವಿ ಮಾಡಿದ್ದೀವಿ. ಜಿಲ್ಲಾಧಿಕಾರಿ ಗಮನಕ್ಕಿದೆ, ತಹಸೀಲ್ದಾರ್ ಗಮನಕ್ಕಿದೆ, ಶಾಸಕರ ಗಮನಕ್ಕಿದೆ, ಗ್ರಾಮ ಪಂಚಾಯತಿ ಮೆಂಬರ್ ಗಮನಗಳು ಇದೆ. ಎಷ್ಟೇ ನಾವು ಮನವಿ ಮಾಡಿದರೂ ಯಾವ ಅಧಿಕಾರಿಗಳು ಬಂದಿಲ್ಲ. ರೀಸೆಂಟಾಗಿ ಈಗ ಒಂದು 8 ದಿನದಿಂದ ಬಿ ಆಫೀಸರ್ ಬಂದು ಸ್ಕೂಲಲ್ಲಿ ಇದನ್ನೆಲ್ಲ ಸ್ವಲ್ಪ ವಾಸ್ತವ ನೋಡಿ ಹೋಗಿದ್ದಾರೆ. ಇನ್ನು 8 ದಿನ ಕಳೆದ್ರೆ ಇನ್ನೂ ಯಾವುದೇ ಇಲ್ಲಿ ಒಂದು ಗಿಡ ಗಂಟೆಗಳು ಕ್ಲೀನ್ ಇಲ್ಲ, ಒಂದು ಬಿಲ್ಡಿಂಗ್ ಎಲ್ಲ ಸೋರ್ತಾ ಇದೆ, ಇದ್ರ ಬಗ್ಗೆ ಗಮನನೇ ಇಲ್ಲ. ನಮ್ಮ ಹತ್ರ ದುಡ್ಡಿಲ್ಲ, ಅದಿಲ್ಲ ಇದಿಲ್ಲ ಅಂತ ಒಂದು ಉಡಾಪಿಗಳು ಉತ್ತರಗಳು ಕೊಡ್ತಾ ಇದ್ದಾರೆ. ಈ ಬಡವ್ರ ಮಕ್ಕಳು ನಾವು ಸರ್ಕಾರಿ ಶಾಲೆನೇ ನಂಬ್ಕೊಂಡಿದ್ದೀವಿ. ಇದ್ದಂಥವ್ರು ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ ಕಳಿಸ್ತಾರೆ. ಬಡವ್ರ ಮಕ್ಕಳಿಗೆ ಸರ್ಕಾರಿ ಶಾಲೆ ಇರೋದು. ಈ ಬಡವ್ರ ಮಕ್ಕಳ ಸರ್ಕಾರಿ ಶಾಲೆನೇ ಈ ಥರ ಆಗ್ಬಿಟ್ಟಪ್ಪ ಅಂದರೆ ಬಡವ್ರ ಮಕ್ಕಳ ಕಲಿಕೆ ಹೆಂಗೆ ಮುಂದೆ ಬರುತ್ತೆ? ಆ ಒಂದು ನಿಟ್ಟಿನಲ್ಲಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಆಲ್ರೆಡಿ ಮನವಿ ಮಾಡಿದ್ವಿ. ಈ ಒಂದು ಇಲ್ಲಿ ಕೂಡ ಇವಾಗ ಕೂಡ ನಾವು ಒಂದು ಮನವಿ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಈ ಇದು ಏನೇನು ರಿಪೇರಿ ಮಾಡಬೇಕು ಅದನ್ನೆಲ್ಲ ರಿಪೇರಿ ಮಾಡಿ ಇಲ್ಲಿ ಮಕ್ಕಳು ಓದುವಂಥ ವ್ಯವಸ್ಥೆ ಮಾಡಿ ಕೊಡಬೇಕು. ಇಲ್ಲ ಕೊಡದಿಲ್ಲದಪ್ಪ ಅಂತ ಹೇಳಿದ್ರೆ ಎಲ್ಲ ಮಕ್ಕಳನ್ನ ಕರ್ಕೊಂಡು, ಪೇರೆಂಟ್ಸ್ನ ಕರ್ಕೊಂಡು ಜಿಲ್ಲಾಧಿಕಾರಿ ಕಚೇರಿಗಾಗಲಿ, ತಹಸೀಲ್ದಾರ್ ಕಚೇರಿಗಳಿಗಾಗಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಕಚೇರಿ ಮುಂದೆ ಕುಂತ್ಕೊಂಡು ಅಂತೇಳಿ ಇಷ್ಟು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮಸ್ಕಾರ.